ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಕಡಿಮೆಯಾಗಿದೆ. ಉಗ್ರರ ವಿರುದ್ಧ ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕ್ ವಿರುದ್ಧ ಸಾರಿದಂತಹ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಭಾರತದ ಏಟಿಗೆ ತಂಡ ಹೊಡೆದಿರುವಂತಹ ಪಾಕ್ ತಾನು ಸೆರೆ ಹಿಡಿದಿದ್ದಂತಹ ನಮ್ಮ ಬಿಎಸ್ಎಫ್ ಯೋಧನನ್ನ ರಿಲೀಸ್ ಮಾಡಿದೆ. ಪಾಕ್ ವಿರುದ್ಧ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು. ತನ್ನ ವಶದಲ್ಲಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆಗೊಳಿಸಿದ ಪಾಕ್. ಪೂರ್ಣಂ ಕುಮಾರ್ ಶಾ ಬಿಎಸ್ಎಫ್ ಯೋಧ. ಪಾಕ್ ವಶದಲ್ಲಿದ್ದ ಇದೇ ಬಿಎಸ್ಎಫ್ ಯೋಧ ಇದೀಗ 20 ದಿನಗಳ ಬಳಿಕ ಬಿಡುಗಡೆಯಾಗಿದ್ದಾನೆ. ತನ್ನ ವಶದಲ್ಲಿಟ್ಟುಕೊಂಡಿದ್ದ ಪಾಕ್ ಭಾರತದ ವಾರ್ನಿಂಗ್ ಬೆನ್ನಲ್ಲೇ ಯೋಧನನ್ನ ಬಿಟ್ಟು ಕಳುಹಿಸಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಬಿಕ್ಕಟ್ಟು ಶುರುವಾಗಿತ್ತು. ಪಾಕ್ ಮೇಲೆ ಭಾರತ ರಾಜತಾಂತ್ರಿಕ ನಿರ್ಬಂಧಗಳನ್ನು ಹೇರಲು ಶುರು ಮಾಡಿತ್ತು. ಇದೇ ವೇಳೆ ಅಂದ್ರೆ ಏಪ್ರಿಲ್ 23ರಂದು ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಪಾಕಿಸ್ತಾನದ ಗಡಿಯನ್ನ ಪ್ರವೇಶಿಸಿದ್ರು. ಪಂಜಾಬ್ನ ಫಿರೋಜ್ಪುರ ಗಡಿಯಲ್ಲಿ ಬೆಳಗ್ಗೆ 11:50ರ ಸುಮಾರಿಗೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೂರ್ಣಂ ಕುಮಾರ್ ಶಾ ಆಕಸ್ಮಿಕವಾಗಿ ಪಾಕ್ ಗಡಿ ಪ್ರವೇಶಿಸಿದ್ರು. ಈ ವೇಳೆ ಪಾಕ್ ಸೈನಿಕರು ಪೂರ್ಣಂ ಕುಮಾರ್ ಶಾ ಅವರನ್ನ ವಶಕ್ಕೆ ಪಡೆದಿದ್ರು. ಇದಾದ ಬಳಿಕ ಬಿಎಸ್ಎಫ್ ಯೋಧನ ಬಿಡುಗಡೆಗೆ ನಿರಂತರ ಪ್ರಯತ್ನ ಪಟ್ಟಿತ್ತು. ಬಿಎಸ್ಎಫ್ ಕರೆದ ಫ್ಲಾಗ್ ಮೀಟಿಂಗಿಗೂ ಪಾಕಿಸ್ತಾನ ಬರದೆ ಉದ್ದಟತನ ಪ್ರದರ್ಶನ ಮಾಡಿತ್ತು. ಇದೀಗ 20 ದಿನಗಳ ಬಳಿಕ ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾನನ್ನ ಪಾಕ್ ಬಿಡುಗಡೆಗೊಳಿಸಿದೆ. ವಾಘಾ ಅಟ್ಟಾರಿ ಗಡಿ ಮೂಲಕ ಯೋಧ ಪಿಕೆ ಶಾ ಭಾರತಕ್ಕೆ ಮರಳಿದ್ರು. ಬಿಎಸ್ಎಫ್ ಯೋಧರು ಮತ್ತು ಪಾಕಿಸ್ತಾನದ ರೇಂಜರ್ಸ್ನ ಅಧಿಕಾರಿಗಳು ಮಾತುಕತೆ ನಡೆಸಿ ಫ್ಲಾಗ್ ಮೀಟಿಂಗ್ ಮೂಲಕ ಪೂರ್ಣಂ ಕುಮಾರ್ ಶಾ ಅವರನ್ನ ವಾಪಸ್ ಕರೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ವಾಘಾ ಮತ್ತು ಅಟ್ಟಾರಿ ಬಾರ್ಡರ್ ಮೂಲಕ ವಾಪಸ್ ಕರೆದುಕೊಂಡು ಬರಲಾಗುತ್ತೆ. ಅವರು ಕರೆದುಕೊಂಡು ಬಂದ ಬಳಿಕ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಮತ್ತು ಇಡೀ ಬಾಡಿಯನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಲಾಗುತ್ತೆ. ಯಾಕಂದರೆ ಒಬ್ಬ ಶತ್ರು ರಾಷ್ಟ್ರದ ಸೈನ್ಯದಲ್ಲಿ ಏನಾದರೂ ಈ ಥರದ ವಶಕ್ಕೆ ಪಡೆದುಕೊಂಡಿದ್ದೆ ಆದಲ್ಲಿ ಸೈನಿಕನನ್ನು ಮತ್ತೆ ಅವರನ್ನು ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಅವರ ದೇಹವನ್ನು ಸಂಪೂರ್ಣವಾಗಿ ಚೆಕ್ ಮಾಡಬೇಕಾಗುತ್ತೆ ಮತ್ತು ಅವರ ಆರೋಗ್ಯ ಸ್ಥಿತಿಯನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಏನಾದರೂ ದೇಹದಲ್ಲಿ ಏನಾದರೂ ಇಟ್ಟು ಕಳಿಸಿರುವಂಥ ಸಾಧ್ಯತೆ ಇರುತ್ತೆ ಮತ್ತು ಇವರಿಗೆ ಗೊತ್ತಿಲ್ಲದಲ್ಲೇ ಏನಾದರೂ ಪಾಯ್ಸನ್ ಇಂಜೆಕ್ಟ್ ಮಾಡಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿಯೇ ಅವರ ಸಂಪೂರ್ಣ ವೈದ್ಯಕೀಯ ತಪಾಸಣೆ ಆಗುತ್ತೆ ಮತ್ತು ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡಲಾಗುತ್ತೆ. ಜೊತೆಗೆ ಇದು ನಡೀತಿರುವಂತಹದ್ದು. ಸದ್ಯ ಯೋಧನ ಬಿಡುಗಡೆ ಬಳಿಕ ಅವರ ಕುಟುಂಬದವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. देखिए मैडम, सबसे बड़ी बात तो 20 दिन वो हमारे देश में नहीं थे, पाकिस्तान की तरफ से अरेस्ट हो गए थे. तो आज तो बहुत ही खुशी हुई. सुबह में ही फोन आया था सीओ साहब का वहाँ से कि देखिए वो पीके साहब आ गए हैं, इंडिया आ चुके हैं, टेंशन मत लीजिए, वो एकदम सही सलामत है, आप टेंशन मत लीजिए, बिल्कुल ठीक है. और मेरे हस्बैंड ने भी मुझे वीडियो कॉल किया था, एकदम टोटली वो फिट है, फिजिकली फिट है और बोल रहे थे कि टेंशन मत लो, मैं ठीक हूँ, मैं फ्रेश होके मैं तुमको 3 बजे फोन करता हूँ. जी जरूर, देखिए हमारे सरकार मोदी जी है तो सब चीज पॉसिबल है. ಪಾಕಿಸ್ತಾನ ರೇಂಜರ್ ನನ್ನು ಬಿಡುಗಡೆಗೊಳಿಸಿದ ಭಾರತ. ಇನ್ನೊಂದೆಡೆ ರಾಜಸ್ಥಾನ ಗಡಿಯಲ್ಲಿ ನಮ್ಮ ಬಿಎಸ್ಎಫ್ ಯೋಧರು ಪಾಕಿಸ್ತಾನ ಸೇನೆಯ ರೇಂಜರ್ ಒಬ್ಬನನ್ನ ಬಂಧಿಸಿದ್ರು. ಇದೀಗ ಪಾಕಿಸ್ತಾನ ಪೂರ್ಣಂ ಕುಮಾರ್ ಶಾ ಅವರನ್ನ ಬಿಡುಗಡೆಗೊಳಿಸಿದ ಬೆನ್ನಲ್ಲೇ ಭಾರತವು ಪಾಕ್ ರೇಂಜರ್ ನನ್ನ ಬಿಡುಗಡೆಗೊಳಿಸಿದೆ. ಬ್ಯೂರೋ ರಿಪೋರ್ಟ್, TV9.